ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಃಸ್ಮೃತಾಃ ಚಿಂತಾಮಣಿಸ್ತು ವ್ಯಾಚಾರ್ಯಾಃ ಮುನಿತ್ರಯಂ ನತಾವಯಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನುಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಸಮಸ್ತ ಗುರುಭ್ಯೋ ನಮಃ. ವಾಲ್ಮೀಕಿಗಳು ರಾಮದೇವರ ಕಥೆಯನ್ನು ರಾಮಾಯಣದಲ್ಲಿ ಜೋಡಿಸಿದ್ದಾರೆ. ಅದಕ್ಕೆ ಹೆಸರೇ ರಾಮಾಯಣ ಅಂತ ನಾಮಕರಣ ಮಾಡಿದ್ದಾರೆ. ರಾಮಾಯಣ ಅಂತಂದರೆ ಅದು ರಾಮಮಯವಾದ ಗ್ರಂಥ ಅಂತ ಅರ್ಥ. ಹೇಗೆ ಭಾಗವತ ಅಂತಂದರೆ ಭಗವನ್ಮಯವಾದ ಕೃತಿ, ಹಾಗೆ ರಾಮಾಯಣ ಅಯನ ಅಂದರೆ ಮಾರ್ಗ, ರಸ್ತೆ, ಆಶ್ರಯ. ರಾಮಾಯಣ ಅಂದರೆ ರಾಮದೇವರ ಆಶ್ರಯವನ್ನು ಪಡೆದ ಗ್ರಂಥ. ಹಾಗಾಗಿ ಯಾವುದೇ ಭಾಗ ನಾವು ಸ್ಪರ್ಶ ಮಾಡಿದರೂ ರಾಮದೇವರ ವೈಭವ ಅಲ್ಲಿ ಕಾಣ್ತದೆ. ಬರೀ ರಾಮದೇವರ ವೈಭವ ಅಷ್ಟೇ ಅಲ್ಲ, ವೇದ ವೈಭವವನ್ನು ನಾವಲ್ಲಿ ಚಿಂತನೆ ಮಾಡಬಹುದು. ರಾಮದೇವರು ಅವತಾರ ಮಾಡಿದ್ದಾರೆ. ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದು. ಭಗವಂತನನ್ನು ಹೇಳುವ ಗ್ರಂಥ ವೇದಗಳು. ವೇದಗಳು ಭಗವಂತನ ಮಹಿಮೆಯನ್ನು ಹೇಳ್ತದೆ. ರಾಮದೇವರನ್ನು ರಾಮಾಯಣ ಹೇಳುತ್ತೆ. ವೇದ ಬೇರೆ ಅಲ್ಲ, ರಾಮಾಯಣ ಬೇರೆ ಅಲ್ಲ. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾತ್ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ನಮ್ಮ ಹಿರಿಯರು ಹೇಳುವ ನಾಣ್ಣುಡಿ. ಯಾವಾಗ ಭಗವಂತ ರಾಮನಾಗಿ ಅವತರಿಸಿದ, ದೇವರನ್ನು ಹೇಳುವ ವೇದ ಅದು ರಾಮಾಯಣವಾಗಿ ಪರಿವರ್ತನೆ ಆಯಿತು ಅಂತ. ಹಾಗಾಗಿ ರಾಮಾಯಣ ವೇದದ ಸಾರ. ರಾಮಾಯಣದಲ್ಲಿ 24,000 ಶ್ಲೋಕಗಳು ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ವೇದದ ಸಾರ. ಗಾಯತ್ರಿಯಲ್ಲಿ 24 ಅಕ್ಷರಗಳು. 24 ಅಕ್ಷರದ ಗಾಯತ್ರಿಯ ವಿವರಣೆನೇ 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳ ಮೂಲಕ ರಾಮಾಯಣ ಪ್ರವಾಹ ಹರಿದು ಬಂದಿದೆ ಅಂತ. ಹಾಗಾಗಿ ರಾಮಾಯಣವನ್ನು ಕೇಳಿದರೆ ವೇದವನ್ನು ಕೇಳಿದಷ್ಟು ಪುಣ್ಯ ನಮಗಿದೆ. ರಾಮಾಯಣ ಪಾರಾಯಣ ಮಾಡಿದರೆ ಗಾಯತ್ರಿ ಪಾರಾಯಣ ಮಾಡಿದಷ್ಟು ಪುಣ್ಯ ನಮಗೆ ಲಭಿಸ್ತದೆ. ಗಾಯತ್ರಿ ಹೇಳುವ ಭಗವಂತನ ವೈಭವ ಅದು ರಾಮಾಯಣದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ರಾಮ ಅಂತ ಬಾಯಿ ತುಂಬ ನಾವು ಹೇಳಿದರೆ ವೇದಾರ್ಥ ಅದರಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಹೇಗೆ ವೇದ ಅಂತಂದರೆ ದೇವರನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ವೇದವನ್ನು ಪಾರಾಯಣ ಮಾಡುವಾಗ ನಾವು ಹರಿಹಿ ಓಂ ಅಂತ ನಾವು ಹೇಳ್ತೇವೆ. ವೇದ ಓಂಕಾರದ ಸಾರ. ಓಂಕಾರ ಏನನ್ನು ಹೇಳುತ್ತೆ? ಹರಿಯನ್ನು ಹೇಳುತ್ತೆ. ಆಗ ಹರಿ ಇಸ್ಕೊಳ್ಟು ಓಂಕಾರ, ಓಂಕಾರ ಇಸ್ಕೊಳ್ಟು ಎಲ್ಲ ವೇದಗಳು. ಆ ಹರಿಯೇ ರಾಮನಾಗಿ ಅವತಾರ ಮಾಡಿದ. ಓಂಕಾರವೇ ರಾಮನನ್ನು ಹೇಳ್ತದೆ. ಹಾಗಾಗಿ ಇಡೀ ವೇದಗಳು ಹೇಳುವುದು ರಾಮನ ವೈಭವವನ್ನು. ಹಾಗಾಗಿ ವೇದ ಹೇಗೆ ರಾಮಮಯನು, ರಾಮಾಯಣವು ಕೂಡ ಇಡೀ ರಾಮಮಯ. ರಾಮಾಯಣದಲ್ಲಿ ರಾಮದೇವರ ವೈಭವ ಅಷ್ಟೇ ಅಲ್ಲ,
ರಾಮದೇವರ ಮಡದಿಯಾದ ಸೀತಾದೇವಿಯ ವೈಭವವನ್ನು ರಾಮಾಯಣ ಹೇಳುತ್ತೆ. ಸೀತಾದೇವಿ ಅಂತಂದ್ರೆ ರಾಮನ ಮಡದಿ ಅಷ್ಟೇ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಸೀತಾದೇವಿ. ಹೇಗೆ ವೇದ ದೇವರನ್ನು ಹೇಳ್ತದೆ, ದೇವರ ಮಡದಿಯಾದ ಲಕ್ಷ್ಮೀದೇವಿಯನ್ನೂ ಹೇಳುತ್ತೆ. ಹಾಗಾಗಿ ರಾಮಾಯಣ ಸೀತಾದೇವಿ ಅಂದರೆ ಲಕ್ಷ್ಮೀದೇವಿ ರಾಮದೇವರ ಮಡದಿ ಅದನ್ನೂ ಹೇಳುವಂತಹದ್ದು ಅದು ರಾಮಾಯಣ. ಹಾಗಾಗಿ ರಾಮಾಯಣ ರಾಮನ ವೈಭವವನ್ನು ಹೇಗೆ ಹೇಳುತ್ತೆ, ರಾಮನ ಮಡದಿಯಾದ ಸೀತಾದೇವಿಯ ಚಿಂತನೆಯನ್ನು ನಮಗೆ ನೀಡುತ್ತದೆ. ರಾಮಾಯಣ ರಾಮನ ಅಯನ, ರಾಮ ಅಂದರೆ ಸೀತಾದೇವಿ, ಸುಂದರಿ ರಮಣಿ ರಾಮ. ರಾಮ ಅಂತಂದ್ರೆ ಲಕ್ಷ್ಮೀದೇವಿ, ಸೀತಾದೇವಿ. ರಾಮಾಯಣ ಅಂದರೆ ರಾಮನ ಅಯನ ಹೇಗೋ ರಾಮಾಯ ಅಯನ, ರಾಮ ಅಂದರೆ ಲಕ್ಷ್ಮೀದೇವಿಯ ವೈಭವವನ್ನು ವಿವರಣೆ ಮಾಡ್ತದೆ. ರಾಮಾಯಣ ಅಂತ ಹೇಳುವಾಗ ನೀವು ರಾಮದೇವರ ಬಗ್ಗೆ ಹೇಳಿ ಸೀತೆಯ ಬಗ್ಗೆ ಹೇಳಬೇಡಿ ಅಂತ ಹೇಳಲಿಕ್ಕಿಲ್ಲ, ಅದರಲ್ಲೂ ಎಲ್ಲವೂ ಅದರಲ್ಲಿ ಸೇರಿಕೊಂಡಿದೆ. ರಾಮಾಯಣದಲ್ಲಿ ಮುಖ್ಯ ಜೀವಾತು ಹನುಮಂತ ದೇವರು. ಹನುಮಂತ ದೇವರು ಎಲ್ಲವನ್ನೂ ಬೆಸೆಯುವವರು. ಹಾಗಾಗಿ ಹನುಮಂತ ದೇವರ ವೈಭವ ಇದೆ. ನೀವು ವೇದವನ್ನು ಉಪನಿಷತ್ತನ್ನು ನೀವು ತೆಗೆದು ನೋಡಿ, ದೇವರ ವೈಭವವನ್ನು ಬಿಟ್ಟರೆ ಮತ್ತೆ ಪ್ರಾಣದೇವರ ಹನುಮಂತ ದೇವರ ವಾಯುದೇವರ ವೈಭವವನ್ನು ಉಪನಿಷತ್ತುಗಳು ಇರ್ತವೆ. 6 ಉಪನಿಷತ್ತುಗಳಲ್ಲಿ ಪ್ರಾಣದೇವರ ಜೀವೋತ್ತಮತ್ವವನ್ನು ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ವೇದಗಳ ಉಪನಿಷತ್ತಿನ ಸಾರವಾದ ಈ ರಾಮಾಯಣ ಹನುಮಂತ ದೇವರ ವೈಭವವನ್ನು ವಿವರಿಸುತ್ತದೆ. ಒಂದು ಕಾಂಡನೇ ಇದೆ, ಸೀತಾ ಸುಂದರಕಾಂಡ ಅಂತಲೇ ಒಂದಿದೆ. ಅದರಲ್ಲಿ ಸುಂದರರಾದ ಹನುಮಂತ ದೇವರ ವೈಭವವನ್ನೇ ವಿವರಣೆ ಮಾಡುವಂಥದ್ದು. ಅದು ಯಾಕೆ ಅಂತಂದರೆ ಹನುಮಂತ ದೇವರು ಅಂತಂದರೆ ಅದು ಪ್ರಾಣದೇವರು, ಆ ಪ್ರಾಣದೇವರ ವೈಭವವನ್ನು ವಿವರಣೆ ಮಾಡುವಂಥದ್ದು. ಹಾಗಾಗಿ ರಾಮಾಯಣ ಅಂದರೆ ಏನು, ಆ ಹನುಮಂತ ದೇವರ ವೈಭವವನ್ನು ವಿವರಿಸ್ತದೆ. ರಾಮಸ್ಯ ಅಯಂ ರಾಮ, ರಾಮದೇವರಿಗೆ ಇಷ್ಟನಾದವ ಯಾರು ಅಂದರೆ ಹನುಮ. ರಾಮಾಯಣ ಅಂದರೆ ರಾಮನಿಗೆ ಇಷ್ಟನಾದ ಹನುಮನ ವೈಭವವನ್ನು ವರ್ಣನೆ ಮಾಡುವುದರಿಂದ ಇದು ರಾಮಾಯಣ. ರಾಮದೇವರ ಭಕ್ತರು ಯಾರಿದ್ದಾರೆ ಅವರೆಲ್ಲರ ಕಥೆಯನ್ನೂ ರಾಮಾಯಣ ವಿವರಿಸ್ತದೆ. ವೇದಗಳು ಬರೀ ಭಗವಂತ ಮಾತ್ರ ಅಲ್ಲ, ಲಕ್ಷ್ಮೀದೇವಿ ಮಾತ್ರ ಅಲ್ಲ, ವಾಯುದೇವರು ಮಾತ್ರ ಅಲ್ಲ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಕಥೆಯನ್ನು ಹೇಳ್ತದೆ. ಆ ತತ್ವಾಭಿಮಾನಿ ದೇವತೆಗಳು ಭೂಮಿಯಲ್ಲಿ ಅವತರಿಸಿದ್ದಾರೆ. ಯಾವಾಗ ದೇವರು ರಾಮನಾಗಿ ಅವತರಿಸಿದ, ಕೃಷ್ಣನಾಗಿ ಅವತರಿಸಿದ, ಎಲ್ಲ ದೇವತೆಗಳು ನಮ್ಮ ಭೂಲೋಕಕ್ಕೆ ಬಂದರಂತೆ. ಹಾಗಾಗಿ ದೇವತೆಗಳು ರಾಮನಿಗೆ ಸಂಬಂಧಪಟ್ಟವು. ರಾಮ ಅಂದರೆ ರಾಮಸ್ಯ ಇಮೇ ರಾಮ, ರಾಮನ ಭಕ್ತರು ದೇವತೆಗಳು, ಅವರಿಗೆ ಆಶ್ರಯ, ಅವರನ್ನು ಪ್ರತಿಪಾದನೆ ಮಾಡುವಂತಹದ್ದು ಈ ರಾಮಾಯಣ. ದೇವತೆಗಳ ಚಿಂತನೆ ರಾಮಾಯಣದಲ್ಲಿ ಇದೆ. ಹಾಗಾಗಿದು ರಾಮಾಯಣ. ರಾಮದೇವರ ಜೊತೆಗಿದ್ದವರು ಸುಗ್ರೀವ ಇರ್ಬೋದು, ವಾಲಿ ಇರ್ಬೋದು, ಎಲ್ಲ ದೇವತೆಗಳು. ನಾವು ನಿಜವಾಗಿ ನೋಡಲಿಕ್ಕೆ ಹೊರಟ್ರೆ ರಾವಣ ಕುಂಭಕರ್ಣರು ಮೂಲತಃ ದೇವತೆಗಳೇ, ಜಯ ವಿಜಯರೇ. ಅವರೊಟ್ಟಿಗೆ ಹೈಜಾಕ್ ಮಾಡಿಕೊಂಡು ಬಂದಂತಹ ಇಬ್ಬರು ಹಿರಣ್ಯಕ್ಷಿಪು ಹಿರಣ್ಯಾಕ್ಷ ಅನ್ನುವ ದೈತ್ಯರು. ಹಾಗಾಗಿ ನಾವು ಅವರನ್ನು ದ್ವೇಷ ಮಾಡೋದು. ಮೂಲತಃ ರಾವಣ ಕುಂಭಕರ್ಣರು ದೇವತೆಗಳೇ. ಅವರ ಕಥೆ ವ್ಯಥೆ ಅದನ್ನು ವಿವರಿಸ್ತದೆ ನೋಡಿ. ಜಯ ವಿಜಯರು ದೇವತೆಗಳು, ದೇವರ ದ್ವಾರ ಪಾಲಕರು. ಅವರನ್ನೇ ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ದೈತ್ಯರು ಅಂದರೆ ನಾವೆಲ್ಲಿ ಲೆಕ್ಕ. ಹಾಗಾಗಿ ನಮ್ಮನ್ನೂ ಹೈಜಾಕ್ ಮಾಡಿಕೊಂಡು ಹೋಗ್ತಾರೆ. ಕೆಲವು ತಪ್ಪು ಕೆಲಸ, ಅನ್ಯಾಯ ಕೆಲಸ ನಾವು ಮಾಡ್ತಾ ಇರ್ತೇವೆ. ತುಂಬ ಜಾಗರೂಕರಾಗಿರ್ಬೇಕು. ಅವರು ತಪ್ಪಿದ್ದು ಎಲ್ಲಿ ಅಂದರೆ ಜಯ ವಿಜಯರು ಸನಕಾದಿಗಳ ವಿರೋಧ ಮಾಡಿದರು. ಸನಕಾದಿಗಳು ಅಂದರೆ ಭಗವಂತನ ಭಕ್ತರು, ಜ್ಞಾನಿಗಳ ವಿರೋಧ ಮಾಡಿದರು. ಜ್ಞಾನಿಗಳ ವಿರೋಧ ಮಾಡಿದ್ದಕ್ಕೆ ಜಯ ವಿಜಯರು ಹೈಜಾಕ್ ಆಗಿ ರಾವಣ ಕುಂಭಕರ್ಣ ಹಿರಣ್ಯಕಶಿಪು ಹಿರಣ್ಯಾಕ್ಷ ಶಿಶುಪಾಲ ದಂತವಕ್ರ ಭೂಮಿಗೆ ಬರಬೇಕಾಯ್ತು. ಹಾಗಾಗಿ ದೇವರ ವಿರೋಧ ಅಂತಂದ್ರು, ದೇವರ ಭಕ್ತರ, ದೇವರ ಜ್ಞಾನಿಗಳ ವಿರೋಧ ಅಂದ್ರೂ ಒಂದರೆ. ದೇವರ ಜ್ಞಾನಿಗಳ ವಿರೋಧ ಮಾಡಬೇಡಿ. ಯಾಕೆ ವಿರೋಧ ಮಾಡಿದ್ರು ಅಂತಂದ್ರೆ
ದೇವರನ್ನು ನೋಡ್ಲಿಕ್ಕೆ ಅಂತ ಹೊರಟರು ಸನಕಾದಿಗಳು, ತಡೆದರು, ಅದಕ್ಕೆ ಶಾಪ ಕೊಟ್ಟರು. ಹಾಗಾಗಿ ದೇವರ ಭಕ್ತರು ದೇವರ ದರ್ಶನಕ್ಕೆ ಅಂತ ಹೊರಟ್ರೆ ತಡೆಯುವ ಕೆಲಸ ನಾವು ಮಾಡಬಾರದು. ತಡೆದರೆ ನಮಗೆ ಇಂತಹ ದೋಷಗಳು ಬರ್ತವೆ. ಯಾರೋ ದೇವಸ್ಥಾನಕ್ಕೆ ಹೋಗ್ತಾನೆ, ನಾವು ಹೇಳ್ತೇವೆ ಎಂಥ ಭಕ್ತಿ ಮಾರ, ಸುಮ್ಮನೆ ನಾವು ಪಾರ್ಕಿಗೆ ಹೋಗೋಣ, ದೇವಸ್ಥಾನದಲ್ಲಿ ಏನಿದೆ, ಗಾರ್ಡನ್ ಸುತ್ತಾಡ್ಲಿಕ್ಕೆ ಹೋಗೋಣ, ಸಿನಿಮಾ ಟಾಕೀಸ್ಗೆ ಹೋಗೋಣ ಅಂತ ತಡೆಯಬಾರ್ದು. ತಡೆದ್ರೆ ನಮಗೆ ಆಗುವ ಹಿಂಸೆ ಅಂದ್ರೆ ಹೀಗೆ ಜಯವಿಜಯಗಳಾಗೆ ನಾವು ಆಗ್ತೇವೆ. ದೇವರಿಗೂ ಭಕ್ತರಿಗೂ ಇರುವಂತಹ ಆ ಸಂಬಂಧವನ್ನು ನಾವು ತುಂಡು ಮಾಡಲಿಕ್ಕೆ ಹೋಗಬಾರ್ದು. ಹೋದ್ರೆ ನಮಗೆ ದುರಂತ ಇದೆ. ಜಯವಿಜಯರಿಂದ ನಾವು ಕಲಿಬೇಕಾದ್ದು. ರಾವಣ ಕುಂಭಕರ್ಣರಾಗಿ ಏನೆಲ್ಲ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ರು. ಮಾಡಬಾರದ ಕೆಲಸ ಅಂತಂದ್ರೆ ದೇವತೆಗಳನ್ನೆಲ್ಲ ಸ್ವರ್ಗದಿಂದ ಕೆಳಗಿಳಿಸಿದ್ರು. ಅಷ್ಟೇ ಅಲ್ಲ, ಎಲ್ಲ ಸಂಪತ್ತನ್ನು ದೋಚಿದರು, ದರೋಡೆ ಮಾಡಿದ್ರು. ಅಷ್ಟೇ ಅಲ್ಲ, ಎಷ್ಟು ದ್ರೋಹ ಮಾಡಿದರು ಅಂತಂದ್ರೆ ದೇವರ ಮಡದಿಯಾದ ಸೀತಾದೇವಿಯನ್ನೇ ಅಪಹಾರ ಮಾಡುವಷ್ಟರ ಮಟ್ಟಿಗೆ ಮುಂದುವರಿದರು. ಹಾಗಾಗಿ ಮಹಾಪಾಪದ ಕೆಲಸಗಳು ಎಲ್ಲ ನಮ್ಮಿಂದ ನಡೆದು ಹೋಗ್ತದೆ. ದೇವರ ದ್ರೋಹ ಮಾಡಬೇಡಿ ಅನ್ನೋದನ್ನು ನಮಗೆ ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ. ಹಾಗಾಗಿ ದೇವತೆಗಳೇ ಭೂಮಿಗೆ ಇಳಿದು ಬಂದಿದ್ದಾರೆ, ಅವರ ಕಥೆಯನ್ನು ರಾಮಾಯಣ ಹೇಳುತ್ತೆ. ಹಾಗೆ ರಾಮಾಯಣ ನಾವು ಎಲ್ಲಿ ನೋಡಿದರೂ ಕೂಡ ದೇವತೆಗಳ ಕತೆ, ಭಗವಂತನ ಕತೆ ಅಷ್ಟೇ ಅಲ್ಲ, ಭೂಮಿಯಲ್ಲಿ ಭಗವಂತನ ಭಕ್ತರಾದ ಋಷಿಮುನಿಗಳು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ವಸಿಷ್ಠರಿರ್ಬೋದು, ವಿಶ್ವಾಮಿತ್ರ ಇರ್ಬೋದು, ಇವರೆಲ್ಲ ಭಗವಂತನ ಭಕ್ತರು. ಶರಭಂಗರಿರ್ಬೋದು, ಶಬರಿ ಇರ್ಬೋದು, ಮತಂಗ ಋಷಿಗಳಿರ್ಬೋದು, ಇವರೆಲ್ಲ ಭಗವಂತನ ಭಕ್ತರಾದ ಋಷಿಮುನಿಗಳು. ಅವರೆಲ್ಲ ಭೂಮಿಗೆ ಬಂದಿದ್ದಾರೆ. ಅವರ ಕಥೆಯನ್ನು ರಾಮಾಯಣ ಹೇಳುತ್ತೆ. ಹಾಗೆ ರಾಮ ಅಂದರೆ ರಾಮನ ಭಕ್ತರು, ಅಯನ ಅಂತಂದ್ರೆ ಅವರ ಮಾರ್ಗವನ್ನು ದರ್ಶನ ಮಾಡುವಂತಹದ್ದು. ರಾಮಾಯಣ ಅಂತಂದ್ರೆ ಭಗವಂತನ ಭಕ್ತರ ಕಥೆಯನ್ನು ಹೇಳುವಂತಹದ್ದು. ಒಂದು ಅಪೂರ್ವವಾದ ರಸಾಯನ ಅದು ರಾಮಾಯಣ. ರಸಾಯನ ಅಂದರೆ ಏಕಾದಶಿ ತಿನ್ಲಿಕ್ಕಿಲ್ಲ. ರಾಮಾಯಣ ರಸಾಯನ ಅಂದರೆ ಏಕಾದಶಿಯು ಮೂಗಿನ ತನಕ, ಕಿವಿ ತನಕ ನಾವು ಕೇಳಬಹುದು. ಹಾಗಾಗಿ ರಾಮಾಯಣ ಎಂಬಂತಹದ್ದು ಅಪೂರ್ವವಾದ, ಆಸ್ವಾದನೀಯವಾದ ಭಗವಂತನ ಕಥಾಮೃತ. ಅದು ರಾಮಾಯಣ. ಆ ಹೆಸರೇ ಅದು ಅನ್ವರ್ಥಕವಾಗಿ ಇರುವಂತಹದ್ದು. ರಾಮಾಯಣದಲ್ಲಿ 7 ಕಾಂಡ ಅಂತ ವಿಭಾಗ ಮಾಡಿದ್ದಾರೆ. ಈ ರಾಮಾಯಣವನ್ನು ವಿಭಾಗ ಸಾಮಾನ್ಯವಾಗಿ ಅಧ್ಯಾಯ ಅಂತ ವಿಭಾಗ ಮಾಡ್ತಾರೆ, ಚಾಪ್ಟರ್ ಅಂತ ವಿಭಾಗ ಮಾಡ್ತಾರೆ. ಮಹಾಭಾರತದಲ್ಲಿ ಪರ್ವ ಅಂತ ವಿಭಾಗ ಮಾಡ್ತಾರೆ. ಭಾಗವತದಲ್ಲಿ ಸ್ಕಂಧ ಅಂತ ವಿಭಾಗ ಮಾಡ್ತಾರೆ. ಅದೆಲ್ಲ ಮರದ ಹೆಸರು ನೋಡಿ. ಸ್ಕಂಧ ಅಂದರೆ ಅದು ಟೊಂಗೆ ಟಿಸಿಲುಗಳು. ಪರ್ವ ಅಂದರೆ ಅದರ ಗಂಟಿನ ಭಾಗ, ಮರದ್ದು. ಹಾಗೆ ರಾಮಾಯಣ ಕಾಂಡ ಅಂದರೆ ತಿರುಳಿನ ಭಾಗ. ಆ ಕೊಂಬೆಗಳನ್ನು ತೆಗೆದರೆ, ಎಲೆಗಳನ್ನು ಕತ್ತರಿಸಿದರೆ ಆ ಮಧ್ಯದ ತಿರುಳಿನ ಭಾಗ, ಅದನ್ನು ಕಾಂಡ. ರಾಮಾಯಣ 7 ಕಾಂಡಗಳನ್ನಾಗಿ ರಾಮದೇವರ ಕಥೆಯನ್ನು ವಿಭಾಗ ಮಾಡಿ ನಮಗೆ ವಿವರಿಸಿದೆ. ಕಾಂಡ ಅಂದರೆ ವೃಕ್ಷದ ಹೆಸರಿಟ್ಟಿದ್ದಾರೆ. ಅಂದರೆ ವೃಕ್ಷದ ಮೇಲೆ, ಅಂದರೆ ಮರದ ಮೇಲೆ, ಕಾಡಿನ ಮೇಲೆ ಎಷ್ಟು ಪ್ರೀತಿ ರಾಮಾಯಣಕ್ಕೆ, ವಾಲ್ಮೀಕಿಗಳಿಗೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಮರ ಗಿಡಗಳಲ್ಲಿ ದೇವರಿರ್ತಾರೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಹಾಗಾಗಿ ಮರಗಿಡಗಳ ಆ ಕಾಂಡ ಭಾಗ ಅತ್ಯಂತ ತಿರುಳಿನ ಭಾಗ. ನಾವು ಎಲ್ಲಿಯಾದರೂ ಒಂದು ಮರವನ್ನು ನೋಡಿದರೆ ಅದರ ಕಾಂಡವನ್ನು ನೋಡಬೇಕಂತ, ಆ ಕಾಂಡದಲ್ಲಿ ತಿರುಳಿನ ಭಾಗವನ್ನು ಚಿಂತನೆ ಮಾಡಬೇಕಂತ. ಅದು ಏನು ತಿರುಳು ಅಂತಂದ್ರೆ ರಾಮಾಯಣ ಅಂತ ಅನುಸಂಧಾನ ಮಾಡಬೇಕಂತ. ಒಂದು ಮರದ ಕಾಂಡ ನೋಡಿದರೆ ಇದು ಬಾಲಕಾಂಡ, ಇದು ಅಯೋಧ್ಯಾಕಾಂಡ, ಇದು ಅರಣ್ಯಕಾಂಡ, ಇದು ಕಿಷ್ಕಿಂಧಾಕಾಂಡ, ಇದು ಸುಂದರಕಾಂಡ, ಇದು ಅರಣ್ಯಕಾಂಡ ಅಂತ ಅನುಸಂಧಾನ ಮಾಡಿದರೆ ಎಲ್ಲಿ ನೋಡಿದರೂ ರಾಮಾಯಣ ರಾಮಾಯಣ ರಾಮಾಯಣ. ಹಾಗಾಗಿ ರಾಮಾಯಣ 7 ಕಾಂಡಗಳಾಗಿ ವಿಭಾಗ ಮಾಡಿತು. ಕಾ ಅಂದ್ರೆ ಸುಖ, ಅಂಡ ಅಂದ್ರೆ ಮೊಟ್ಟೆ, ಸುಖದ ಮೊಟ್ಟೆಗಳು. 7 ಸುಖದ ಎಗ್. ನಾವು ಮೊಟ್ಟೆ ತಿನ್ಲಿಕ್ಕಿಲ್ಲ, ಏಕಾದಶಿದ್ದು ನೆನಪಿಸ್ಲಿಕ್ಕೂ ಇಲ್ಲ. ಆದರೆ ರಾಮಾಯಣ ಹೇಳುತ್ತೆ ಸುಖದ ಮೊಟ್ಟೆ ಇದು. ಕಾ ಅಂದ್ರೆ ಸುಖ, ಕಾ ಅಂದ್ರೆ ದೇವರು, ಕಂಬ್ರಹ್ಮ ಕಂಬ್ರಹ್ಮ. ಕಾಂಡ ಅಂದ್ರೆ ಭಗವಂತನೇ ಒಂದು ಮೊಟ್ಟೆಯ ಆಕಾರದಲ್ಲಿ ಕಾಂಡವಾಗಿ ರಾಮಾಯಣದಲ್ಲಿ ತುಂಬಿ ತುಳುಕಿದ್ದಾನೆ. ಅಂದ್ರೆ ಆನಂದಮಯವಾಗಿ ಈ ರಾಮಾಯಣವನ್ನು ನಮಗೆ ಚಿತ್ರಿಸಿದ್ದಾರೆ. ರಾಮನೂ ಆನಂದಮಯ,
ರಾಮರ ಭಕ್ತರೂ ಆನಂದಮಯರು, ಅವರ ಕಥೆನೂ ಆನಂದಮಯ. ಅದನ್ನು ನಾವು ಚಿಂತನೆ ಮಾಡಿದರೆ ಜೀವನದ ವ್ಯಥೆಗಳೆಲ್ಲ ಅದು ಪರಿಹಾರ ಆಗುತ್ತೆ. ಹಾಗಾಗಿ ನಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸುವ ಕಾಂಡ. ಈಗ ನಮಗೆ ರೋಗ ಬಂದರೆ ನಮಗೆ ಔಷಧ ಕೊಡ್ತಾರೆ, ಆಯುರ್ವೇದದ ಔಷಧ. ಆ ಆಯುರ್ವೇದ ಔಷಧ ಅಂತಂದ್ರೆ ವೃಕ್ಷಗಳೇ ಅದನ್ನೇ ನಮಗೆ ತುಂಡು ಮಾಡಿ ಅದನ್ನು ಬೇರನ್ನು ಬಿಸಿನೀರಿಗೆ ಹಾಕಿ ಕಷಾಯ ಮಾಡಿ ನಮಗೆ ಕುದಿಸಿ ಕೊಡ್ತಾರೆ. ಈ ಕಾಂಡ ಅನ್ನೋದಂಥದ್ದು ಮರಗಿಡಗಳು ಅಂದರೆ ಔಷಧ, ಅಂದರೆ ನಮ್ಮ ಭವರೋಗಕ್ಕೆ ಮೆಡಿಸಿನ್, ಅದು ಔಷಧ. ಅದನ್ನು ನಾವು ತಗೊಂಡ್ರೆ ನಮ್ಮ ರೋಗದ ಎಲ್ಲ ಪರಿಹಾರ ಆಗುತ್ತೆ ಅಂತ ಆ ವಾಲ್ಮೀಕಿಗಳು 7 ಕಾಂಡಗಳಾಗಿ ರಾಮದೇವರ ಕಥೆಯನ್ನು ವಿಭಾಗ ಮಾಡಿ ನಮಗೆ ವಿವರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಕಾಂಡ ಅದು ಬಾಲಕಾಂಡ ಅಂತ. ಬಾಲಕಾಂಡ ಅಂದರೆ ನಿಮಗೆ ಅರ್ಥ ಆಗುತ್ತೆ. ರಾಮದೇವರು ಬಾಲಕನಾಗಿದ್ದಾಗ ಏನು ಪವಾಡ ವೈಭವ ತೋರಿಸಿದರು ಅದನ್ನು ವಿವರಿಸುವ ಭಾಗ ಅದು ಬಾಲಕಾಂಡ ಅಂತ. ಅದು ತಪ್ಪದು. ರಾಮದೇವರ ಬಾಲ್ಯದ ಕಥೆಯನ್ನು ಹೇಳೋದೇ ಇಲ್ಲ. ಬಾಲ ಅಂತಂದ್ರೆ ಮತ್ತೇನದು? ರಾಮದೇವರು ಮಗುವಾಗಿದ್ದಾಗ, ಹೇಗೆ ಕೃಷ್ಣಾವತಾರದಲ್ಲಿ ಕೃಷ್ಣ ಮಗುವಾಗಿದ್ದಾಗ ಪೂತನೆಯ ಸಂಹಾರ ಮಾಡಿದ, ಆ ಬಂಡಿ ಕಾಲಿನಿಂದ ಒದ್ದ, ಬಂಡಿಯೆಲ್ಲ ಲಟ 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 ಪುಡಿಯಾಗಿ ಹೋಯಿತು ಅಂತ ನಾವು ಕೇಳ್ತೇವೆ. ತೃಣಾವರ್ತನವನ್ನು ಆಕಾಶಕ್ಕೆ ಆರಿಸಿಕೊಂಡು ಹೋದ, ಅದಲ್ಲ. ಪುಟಾಣಿಯಾದ ಬಾಲನ ರಾಮನ ಕಥೆಯನ್ನು ಹೇಳೋದಿಲ್ಲ. ರಾಮ ಆನಂದಮಯಾಗಿದ್ದ ಅಂತ ಅಷ್ಟೇ ಹೇಳ್ತಾರೆ. ಬಾಲಕಾಂಡದಲ್ಲಿ ಏನು ಹೇಳ್ತಾರೆ ಹಾಗಾದರೆ? ಬಾಲ ಅಂದರೆ ದುರ್ಬಲ ಅಂತ ಅರ್ಥ ಅಲ್ವಾ? ರಾಮನ ದೌರ್ಬಲ್ಯದ ಕಥೆ ಹೇಳುವುದಲ್ಲ. ಬಾಲ ಅಂದರೆ ಬಲ ಅಂದರೆ ಸಾಮರ್ಥ್ಯ, ತಾಕತ್ತು. ರಾಮನ ತಾಕತ್ತನ್ನು ವಿವರಿಸುವ ಕಾಂಡ ಅದು ಬಾಲಕಾಂಡ. ಬಾಲ ಅಂದರೆ ಬಲ ಸಂಬಂಧಿ, ಬಾಲ ಅಂದರೆ ಬಲಕ್ಕೆ ಸಂಬಂಧಪಟ್ಟದ್ದು. ನಾವು ಇಡೀ ಆ ಬಾಲಕಾಂಡದಲ್ಲಿ ನಾವು ಎಲ್ಲಿ ನೋಡಿದರೂ ಕೂಡ ರಾಮನ ಬಲದ ಪರಾಕಾಷ್ಠೆಯನ್ನು ನಾವು ಚಿಂತನೆ ಮಾಡಬಹುದು. ಹಾಗಾಗಿ ಇದು ಬಾಲಕಾಂಡ ಅಂತ ಇದನ್ನು ವಿವರಿಸ್ತಾರೆ. ರಾಮನ ಬಲ ಅದು ನೈಸರ್ಗಿಕವಾದ ಬಲ. ನಮಗೆಲ್ಲ ಬಲ ಬರಬೇಕಾದ್ರೆ ಇವತ್ತು ಒಂದು ತಮಗೆ ನೀರ್ತ ರೀ ಏಕಾದಶಿ ಸುಸ್ತು ನಿರ್ಜಲ ಉಪವಾಸ ಅಂತ ಹೇಳಿದ್ರು. ನಾಳೆ ದ್ವಾದಶಿ, ಅಯ್ಯೋ ಇವತ್ತು ದ್ವಾದಶಿ ರೀ, ನಿನ್ನೆ ಉಪವಾಸ ಮಾಡಿ ಸುಸ್ತು, ನಾಡ್ದು ರೀ ಮತ್ತೆ ಪುನಃ ಏಕಾದಶಿ ಪ್ರಿಪರೇಷನ್ ಅಂತ ನಾವು ಹೇಳ್ತೇವೆ. ಯಾವಾಗ ನೋಡಿದ್ರು ನಾವು ದುರ್ಬಲ. ರಾಮದೇವರು ಹಾಗಲ್ಲ, ಅವರಿಗೆ ನಿತ್ಯ ಪ್ರಬಲ. 14 ವರ್ಷ ವನವಾಸ ಮಾಡ್ತಾರೆ ರಾಮದೇವರು. 14 ವರ್ಷ ವನವಾಸಕ್ಕೆ ಹೊರಟ್ರೆ ಏನು ಆಹಾರ ಸ್ವೀಕಾರ ಮಾಡೋದಿಲ್ಲ, ಉಪವಾಸ ಕೊಡ್ತಾರೆ. 14 ವರ್ಷ ಉಪವಾಸ ಕೂತರು ರಾಮದೇವರು ಎಷ್ಟು ಬಲ ಅಂತಂದ್ರೆ ರಾವಣಾದಿ ಕುಂಭಕರ್ಣ ಎಲ್ಲರನ್ನೂ ಸಂಹಾರ ಮಾಡ್ತಾರೆ. ಎಷ್ಟು ಬಲ. ನಮಗೆ ತಿಂದು ಬಲ ಕಡಿಮೆ ಆಗುವುದು, ದೇವರಿಗೆ ತಿನ್ನದೇ ಬಲ ಬರುವಂತಹದ್ದು. ದೇವರು ಸುಪರ್ಣ ಸೈಜಾಸಕಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯ ಅಭಿಚಾಕಶೀತಿ. ಒಬ್ಬ ತಿನ್ನುವವ, ಒಬ್ಬ ತಿನ್ನದೇ ಇದ್ದವ. ತಿನ್ನುವವ ಈ ಜೀವ, ಪಿಪ್ಪಲಂ ಸ್ವಾದ್ವತ್ತಿ. ಈ ದೇವರು ಅನಶ್ನನ್ಯ ಏನು ತಿನ್ನುವುದಿಲ್ಲ, ಆದರೆ ಅಭಿಚಾಕಶೀತಿ, ದೇವರು ಆರಾಮವಾಗಿ ಇರ್ತಾನೆ. ದೇವರು ತಿನ್ನದೇ ಆರಾಮವಾಗಿರ್ತಾರೆ, ನಾವು ತಿಂದು ಸುಸ್ತಾಗಿರ್ತೇವೆ. ಅದಕ್ಕೆ ಹೇಳಿದ್ದು 15 ದಿನಕ್ಕೊಮ್ಮೆ ಏಕಾದಶಿ ಉಪವಾಸ ಮಾಡಿ. ಆ ಉಪವಾಸ ಮಾಡಿದ್ರೆ ದೇವರ ಹಾಗೆ 15 ದಿವಸ ನಮಗೆ ಆಗುವುದಿಲ್ಲ. 15 ದಿವಸದಲ್ಲಿ 1 ದಿನ ಆದರೂ ನಾವು ದೇವರ ಹಾಗೆ ಆಗೋಣ. ನೋಡಿ, 1 ದಿನ ನಾವು ಉಪವಾಸ ಮಾಡಿದರೆ 14 ದಿನಕ್ಕೆ ಬೇಕಾದಷ್ಟು ಎನರ್ಜಿ ನಮಗೆ ತಯಾರಾಗುತ್ತೆ. ಯಾರೋ ಒಬ್ಬರು ಹೇಳಿದ್ರು, ಏಕಾದಶಿ ಉಪವಾಸ ಮಾಡಿದರೆ ರಕ್ತಬಲ ಮಾಂಸಬಲ ಎಲ್ಲ ಕುಗ್ತದೆ, ಉಪವಾಸ ಮಾಡಬಾರದು. ಆದರೆ ಶಾಸ್ತ್ರ ಹೇಳುತ್ತೆ 1 ದಿನ ಉಪವಾಸ ಮಾಡಿದರೆ 15 ದಿನಕ್ಕೆ ಬೇಕಾದಷ್ಟು ತಾಕತ್ತು ನಮಗೆ ಬರ್ತದೆ. ಈ ಗಾಡಿ ಇದೆ ನೋಡಿ, ನೀವು ಗಾಡಿ ಓಡಿಸ್ತೀರಿ, ಕೊನೆಗೆ ನಿಂತು ಹೋಗಿ ಬಿಡ್ತದೆ, ಮತ್ತೆ ಶೋರೂಮಿಗೆ ಕೊಂಡೋಗ್ಬೇಕು. ಯಾಕೆಂತಂದ್ರೆ ಸರ್ವಿಸ್. ಹಾಗೆಯೇ ಈ ಗಾಡಿ ಇಟ್ಟರೆ, ಇದೊಂದು ಗಾಡಿ, ಈ ಗಾಡಿ ಲಗಾಡಿ ಹೋಗ್ತಾ ಇರ್ತದೆ. ಅದನ್ನು ಈ ಗಾಡಿಗೆ 15 ದಿನಕ್ಕೊಮ್ಮೆ ಸರ್ವಿಸ್ ಏನಂದ್ರೆ ಒಳಗಿನ ಸರ್ವಿಸ್. ಅದೇನು ಅಂದ್ರೆ ಉಪವಾಸ ಕೂತ್ರೆ ಅದೊಂದು ಸರ್ವಿಸ್. 15 ದಿನಕ್ಕೆ 1 ಬಾರಿ ನಾವು ಉಪವಾಸ ಕೂತ್ರೆ ಒಳಗಿನ ಮಿಷನ್ ಅದು ಪರ್ಫೆಕ್ಟ್ ಆಗಿ ಬಿಡ್ತದೆ. ತಿಂತಾ ಇದ್ರೆ ಗಾಡಿ ಕೆಟ್ಟು ಹೋಗಿ ಬಿಡ್ತದೆ, ಕಾಯಿಲೆಗಳು ಬಂದು ಬಿಡ್ತದೆ. ಅದರ ಏಕಾದಶಿ
ಮಾಡಿ ಉಪವಾಸ, ಏಕಾದಶಿ ಉಪವಾಸ ಮಾಡಿದ್ರಿಂದ ಒಳ್ಳೆಯ ಸಾಮರ್ಥ್ಯ. ಯಾರೋ ಒಬ್ಬರು ಹೇಳಿದ್ರು, ಗಾಡಿಯನ್ನು ಶೋರೂಮ್ ಕಳಿಸಿದ್ರೆ ಅದು ನಿಂತು ಬಿಡ್ತದೆ, ಗಾಡಿ ಹಾಳಾಗಿ ಬಿಡ್ತದೆ, ದಿನಾ ಓಡಿಸಬೇಕು. ಹಾಗೆ ಯಾರು ಹೇಳೋದಿಲ್ಲ. ಶೋರೂಮಿಗೆ ಹೋಗುದು ಯಾಕೆ ಅಂತಂದ್ರೆ ಒಳಗೆ ಎಲ್ಲ ಕ್ಲೀನ್ ಆಗಬೇಕು ಅಂತ. ಹಾಗೆ ಈ ಗಾಡಿ ಲಗಾಡಿ ಹೋಗದೆ ಚೆನ್ನಾಗಿ ನಡೆಸಬೇಕು. 100 ವರ್ಷ ಈ ಗಾಡಿ ಓಡಬೇಕು ಅಂತಂದ್ರೆ 15 ದಿನಕ್ಕೆ ಒಂದು ಬಾರಿ ಉಪವಾಸ ಕೊಡಿ. ಉಪವಾಸ ಕೊಟ್ಟರೆ, ಏಕಾದಶಿ ಉಪವಾಸ ಮಾಡಿದ್ರೆ ಈ ಗಾಡಿ ಚೆನ್ನಾಗಿ ಆರೋಗ್ಯವಂತವಾಗಿ ಅದು ಇರ್ತದೆ ಅಂತ. ರಾಮದೇವರು ಅವರ ಬಲ ಏನು ಅಂತಂದ್ರೆ ಅನಶ್ನನ್ ಅನ್ಯಾಹ, ತಿನ್ನದೇ ಇರುವುದೇ ಬಲ ಹೊರತು ತಿನ್ನುವುದು ಬಲ ಅಲ್ಲ. ಹಾಗೆ ರಾಮದೇವರು 14 ವರ್ಷ ಉಪವಾಸ ಕೂತು ತೋರಿಸಿದರು, ನಾನು ಅನಶ್ನನ್, ನಾನು ದೇವರು, ನನಗೇನು ಆಗುವುದಿಲ್ಲ, ದೃಢಕಾಯನಾಗಿದ್ದೇನೆ ಅಂತ ದೇವರು ತೋರಿಸಿದ್ದಾರೆ. ಹಾಗಾಗಿ ಬಾಲಕಾಂಡದಲ್ಲಿ ರಾಮದೇವರ ಬಲ ಅದನ್ನು ವೈಭವೀಕರಿಸ್ತಾರೆ, ಅದನ್ನು ಚಿತ್ರೀಕರಿಸಿದ್ದಾರೆ. ಅದು ಬಾಲಕಾಂಡ. ರಾಮದೇವರ ಬಲ ಏನು, ಈ ರಾಮಾಯಣದಲ್ಲಿ ಏನದು ಬಲ ತೋರಿಸಿದ್ದಾರೆ, ನಾಳೆ ನೋಡೋಣ ಅಂತ ಹೇಳಿದ್ರೆ ಕೃಷ್ಣ ಅರ್ಪಣೆ.